ಎಸ್ ಎಸ್ ಲೈಫ್ ಕೇರ್ನ ಲೈಫ್ ಟ್ರಸ್ಟಿ ಆಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತೆ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಧರ್ಮಪತ್ನಿ ಅವರು 48ನೇ ವಸಂತಕ್ಕೆ ಕಾಲಿಟ್ಟಿದ್ದು ಇಂದು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ ಮೇಡಮ್. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. 48 ವರ್ಷ ಪೂರೈಸಿರುವಂಥದ್ದು, ಜೊತೆಗೆ ಅಭಿಮಾನಿಗಳೊಂದಿಗೆ ಇಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ. ಯಾವ ರೀತಿ ಖುಷಿ ಅನ್ನಿಸ್ತಾ ಇದೆ ಅಂತ? ತುಂಬ ಸಂತೋಷ ಆಗುತ್ತೆ. ಈ ಸಲ ನಮ್ಮ ಪ್ರತಿ ವರ್ಷ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯ ಎಲ್ಲ ಡಾಕ್ಟರ್ಸ್ ಆಯಿತು, ಇಂಜಿನಿಯರ್ಸು, ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫು, ಹೆಲ್ಪ್ ಸ್ಟಾಫು ಎಲ್ಲರೂ ಬಂದು ವಿಶ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ಬಂದು ಬೆಳಗ್ಗೆಯಿಂದನೂ ಸುಮಾರು ಕೇಕ್ ಕಟ್ ಮಾಡಿದ್ದೀವಿ, ಸ್ವೀಟ್ಸ್ ಹಂಚ್ಕೊಂಡಿದ್ದೀವಿ, ಫೋಟೋಸ್ ಕೂಡ ತಕ್ಕೊಂಡಿದ್ದೀವಿ. ಸೊ ಓವರ್ ಆಲ್ ವೆರಿ ಗುಡ್ ಆ್ಯಂಡ್ ಬ್ಲೆಸ್ಡ್ ಬರ್ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೈಫ್ ಕೇರ್ ಟ್ರಸ್ಟ್ ಮುಖಾಂತರ ಸಾಕಷ್ಟು ಆರೋಗ್ಯ ಶಿಬಿರಗಳು ಮಾಡಿರುವಂಥದ್ದು, ಜೊತೆಗೆ ಒಂದು ಕಡೆ ಅಭಿಮಾನಿಗಳು ಬಂದು ವಿಶ್ ಮಾಡ್ತಾರಂಥದ್ದು, ಇದೆಲ್ಲ ನೋಡ್ರಿ ಯಾವ ರೀತಿ ಖುಷಿ ಅನ್ನಿಸ್ತಾ ಇದೆ? ಅಲ್ಲ, ಖುಷಿ ಅನಿಸುತ್ತೆ. ಯಾಕಂದರೆ ಒಂದು ಕ್ಯಾಂಪ್ ಮಾಡುವಾಗ ನಾವು 2-3 ಸಲ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಆಗಿರುತ್ತೆ. ಕ್ಯಾಂಪ್ ಮಾಡೋಕ್ಕೂ ಮುಂಚೆನೂ ಒಂದು ಸಲ ಇಂಟ್ರ್ಯಾಕ್ಷನ್ ಆಗಿರುತ್ತೆ, ಕ್ಯಾಂಪಿನ ದಿನ ಆಗಿರುತ್ತೆ. ಕ್ಯಾಂಪ್ ಕಂಡಕ್ಟ್ ಮಾಡಿದ ಮೇಲೆ ಅವ್ರ ಪೇಷಂಟ್ಸ್ನ ಕಳಿಸೋದು ಅಥವಾ ಅವ್ರು ಕಳಿಸಿರೋಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೂ ನಿರಂತರ ಇಂಟ್ರ್ಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಬಾಂಧವ್ಯ ನೆನೆಸ್ಕೊಂಡು ಅವ್ರು ಇವತ್ತು ಪರ್ಸ್ನಲಿ ವಿಶ್ ಮಾಡ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಏನು ಖುಷಿ ಇದೆ ಮೇಡಮ್? ಸಚಿವರಿಂದ ಈಗ ಶುಭಾಶಯ ತಿಳಿಸಿರುವಂಥದ್ದು ಯಾವ ರೀತಿ ಅಂತ ಒಂದು ಮೆಮೊರೇಬಲ್ ಡೇ ಆಗಿ ಉಳ್ಕೊಂಡಿದ್ದೇವೆ? ಅಲ್ಲ, ಖುಷಿ ಅಂದರೆ ಇನ್ನೇನು ಜನಸೇವೆ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗ್ತಾ ಇದೆ, ಅದೇ ಸಂತೋಷ. ಇನ್ನು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಂದ್ರೂ ಅದನ್ನು ಒಳ್ಳೆ ರೀತಿಯಲ್ಲಿ ಜನಸಾಮಾನ್ಯರು ಬಳಸ್ಕೊತಾ ಇದ್ದಾರೆ, ಅದೇ ಸಂತೋಷ. ಖುಷಿ ಮೇಡಮ್. ಈಗ ಬರುವಂತಹ MP ಚುನಾವಣೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂಥ ಪ್ರಿಪರೇಷನ್ ಇದೆ? ಜೊತೆ ನಿಮ್ಮ ಹೆಸರು ಸಹ ರೇಸ್ನಲ್ಲಿರುವಂಥದ್ದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಇದು ಸುಮಾರು 3 ತಿಂಗಳು 4 ತಿಂಗಳಿಂದನೂ ನಡೀತಾ ಇದೆ ಸೀಟು ಕಂಟೆಸ್ಟ್ ಮಾಡೋದು ಅಂತ. ನಾನು ಮತ್ತೂ ಅದೇ ಹೇಳ್ತೀನಿ, ಜನಸೇವೆ ಮಾಡಬೇಕು ಅಂದರೆ ಶಿಕ್ಷಣ ಕ್ಷೇತ್ರ ಆಯಿತು, ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ, ಆಮೇಲೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಮಾತ್ರ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಈಗಾಗಲೇ ರೇಸಲ್ಲಿರುವಂಥ ಹೆಸರು ಮೇಡಮ್, ಈಗ ದಾವಣಗೆರೆಯಿಂದ ವಿನಯ್ ಕುಮಾರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅಂತೇಳಿ. ಈಗ ಇನ್ ಕೇಸ್ ನಿಮಗೆ ಏನಾದ್ರು ಟಿಕೆಟ್ ಆಗುವಂಥ ಏನೋ ಚಾನ್ಸಸ್ ಇದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಅದು ಬಂದಾಗ ನೋಡೋಣ. ಸೊ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.